ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರ ದಾಳಿಗೆ 2 ದಿನದ ಮುಂಚೆಯೇ ಸ್ಕೆಚ್ ಆಗಿತ್ತು ಅನ್ನುವಂತ ಮಾಹಿತಿ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಏಪ್ರಿಲ್ 22ರ ಬದಲಾಗಿ ಏಪ್ರಿಲ್ 20 ಅಥವಾ 21ನೇ ತಾರೀಕು ದಾಳಿ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು. ಆದರೆ ಆ 2 ದಿನನೂ ಕೂಡ ಮಳೆ ಮತ್ತು ಮಂಜು ಕವಿದ ವಾತಾವರಣ ಇದ್ದಿದ್ದರಿಂದ ದಾಳಿ ಪ್ಲಾನ್ ಫ್ಲಾಪ್ ಆಗಿತ್ತು. ಮಳೆ ಮತ್ತು ಮಂಜಿನ ಕಾರಣ ಕಡಿಮೆ ಇದ್ದಂತ ಕಾರಣ ಪ್ರವಾಸಿಗರ ಸಂಖ್ಯೆಯೂ ಕೂಡ ಕಡಿಮೆ ಇತ್ತು. ಇದೇ ಕಾರಣಕ್ಕಾಗಿ 22ನೇ ತಾರೀಕು ಭಯೋತ್ಪಾದಕರು ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂತ ಡೀಟೇಲ್ ಸಿಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ್, ಹಂಗಿದ್ರೆ ಇದು ವೆಲ್ ಎಕ್ಸಿಕ್ಯೂಟೆಡ್ ಪ್ಲಾನು, ಮೊದಲೇ ಯೋಚನೆ ಮಾಡಿದ್ರು, ಏಕಾಏಕಿ ಬಂದು ದಾಳಿ ಮಾಡಿರೋದು ಸರ್ಪ್ರೈಸ್ ಅಟ್ಯಾಕ್ ಅಲ್ಲ ಇದು? ಖಂಡಿತವಲ್ಲೂ ಅಲ್ಲ ರಕ್ಷತ್. ಕಾರಣ ಏನು ಅಂತಂದರೆ ಏಪ್ರಿಲ್ 20ನೇ ತಾರೀಕು ಪೆಹಲ್ಗಾಮ್ನಿಂದ ಏನಂತಂದರೆ ಪ್ರವಾಸಿಗರು ಬರ್ತಾರೆ ಅನ್ನುವಂಥದ್ದು. ಯಾಕಂದರೆ ಯಾವುದೇ ಕಾರಣಕ್ಕೂ ಸಹಿತ ಪೆಹಲ್ಗಾಮ್ ಏನಂತ ವರ್ಷದ 365 ದಿವಸವೂ ಸಹಿತ ಓಪನ್ ಆಗಿರೋದಿಲ್ಲ, ಕೇವಲ 4 ರಿಂದ 5 ತಿಂಗಳುಗಳ ಮಾತ್ರ ಓಪನ್ ಆಗಿರುತ್ತೆ. ಅದು ಈ ವರ್ಷ ಏನಂದರೆ ಪ್ರತಿ ಬಾರಿ ಏನಾಗ್ತಿತ್ತು ಅಂದರೆ ಅಮರನಾಥ್ ಯಾತ್ರೆಯ ಸಂದರ್ಭದಲ್ಲಿ ಜೂನ್ ಅಥವಾ ಜುಲೈ ಸಂದರ್ಭದಲ್ಲಿ ಓಪನ್ ಆಗ್ತಿತ್ತು. ಯಾವಾಗ ಏನಂದರೆ ಅಮರನಾಥ್ ಯಾತ್ರೆ ಆಗುತ್ತೆ ಆವಾಗ ಓಪನ್ ಆಗ್ತಿತ್ತು. ಆದರೆ ಈ ಬಾರಿ ಏನಾಗಿತ್ತು ಅಂದರೆ ಏಪ್ರಿಲ್ 20ರಿಂದನೇ ಆರಂಭವನ್ನು ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಸ್ಥಳೀಯರು ಏನಂದರೆ ಸ್ಥಳೀಯ ಆಡಳಿತ ಮಂಡಳಿ ನಿರ್ಧಾರ ಮಾಡುತ್ತೆ, ಅವತ್ತಿಂದನೇ ಓಪನ್ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಏಪ್ರಿಲ್ 20ನೇ ತಾರೀಕಿಗೆ ದಾಳಿಯನ್ನು ಮಾಡೋ ಸಲುವಾಗಿ ಏನಂದ್ರೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ರು ಈ 4 ಜನ ಉಗ್ರರು. ಆದರೆ ಅವತ್ತು ಅತಿ ಹೆಚ್ಚು ಮಳೆ ಮತ್ತೆ ಮಂಜು ಕವಿದ ವಾತಾವರಣ ಮತ್ತೆ ಮೊದಲ ದಿನ ಆಗಿರುವಂತಹ ಕಾರಣಕ್ಕಾಗಿ ಫಸ್ಟ್ ಡೇ ಏನಂದ್ರೆ ಆ ಪ್ಲಾನ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಯಾಕಂದ್ರೆ ಪ್ರವಾಸಿಗರು ಸಹಿತ ಬರೋದ್ರದ್ದು ಬಹಳಷ್ಟು ಕಡಿಮೆ ಇರ್ತಾರೆ. ಅದಾದ್ಮೇಲೆ 2ನೇ ದಿವಸ ಅಂದ್ರೆ 21ನೇ ತಾರೀಕು ಏಪ್ರಿಲ್ 21ನೇ ತಾರೀಕು ಸಹಿತ ಏನಂದ್ರೆ ಪ್ಲಾನ್ ಅನ್ನ ಆಗುತ್ತೆ. ಆದರೆ ಅವತ್ತೊಂದು ದಿವಸವೂ ಸಹಿತ ಸಕ್ಸಸ್ ಆಗೋದಿಲ್ಲ. ಕಾರಣ ಏನು ಅಂದ್ರೆ ಪ್ರವಾಸಿಗರ ಸಂಖ್ಯೆಯಲ್ಲೂ ಕಡಿಮೆ ಇರುತ್ತೆ ಮತ್ತೆ ಅವತ್ತು ಸಹಿತ ಮಳೆ ಮುಂದುವರೆದಿರುತ್ತೆ. ಆದರೆ ಯಾವಾಗ 2 ದಿವಸ ಆಗುತ್ತಲ್ಲ ಅದಾದ್ಮೇಲೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಳ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ನೀವು ಯಾರೇ ಶ್ರೀನಗರಕ್ಕೆ ಹೋದ್ರು ಸಹಿತ ಅಂದ್ರೆ ಜಮ್ಮು ಕಾಶ್ಮೀರಕ್ಕೆ ಹೋದ್ರು ಸಹಿತ ಮೊದಲು ಎಂಟ್ರಿನ ಕೊಡುವಂಥದ್ದು, ಮೊದಲು ಪ್ರವಾಸಿ ಸ್ಥಳಕ್ಕೆ ಹೋಗುವಂಥದ್ದು ಪೆಹಲ್ಗಾಮ್ ಆಗಿರ್ಬೋದು ಅಥವಾ ಗುಲ್ಮಾರ್ಗ್ ಆಗಿರ್ಬೋದು, ಸೋನ್ಮಾರ್ಗ್ ಆಗಿರ್ಬೋದು ಈ ಭಾಗಗಳಲ್ಲಿ. ಆದರೆ ಅವತ್ತು ಸೋನ್ಮಾರ್ಗ್ ಮತ್ತೆ ಗುಲ್ಮಾರ್ಗ್ಗೆ ಹೆಚ್ಚಿನ ಪ್ರವಾಸಿಗರು ಹೋಗಿದ್ರು. ಪೆಹಲ್ಗಾಮ್ಗೆ ತದನಂತರ ಬರೋದಕ್ಕೆ ಏನಂದ್ರೆ ಪ್ರವಾಸಿಗರು ಶುರು ಮಾಡ್ತಾರೆ. ಆ ಕಾರಣಕ್ಕಾಗಿ 22ನೇ ತಾರೀಕಿನಂದು ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಸಿಗರು ಬರೋದಕ್ಕೆ ಯಾವಾಗ ಶುರು ಮಾಡ್ತಾರೆ ಮತ್ತೆ ಅಲ್ಲಿನ ವಾತಾವರಣವು ಸಹಿತ ಕ್ಲಿಯರ್ ಆಗಿರುವಂತಹ ಕಾರಣಕ್ಕಾಗಿ 22ನೇ ತಾರೀಕಿನಂದು ಏನಂದ್ರೆ ದಾಳಿಯನ್ನು ರೂಪಿಸ್ತಾರೆ. ಹಾಗಾಗಿ ಮಧ್ಯಾಹ್ನ 2:30ರ ಸಮಯದಲ್ಲಿ ಏನಂತಂದ್ರೆ ಏಕಾಏಕಿ ಗುಂಡಿನ ದಾಳಿ ನಡೆಯುತ್ತೆ. ಗುಂಡಿನ ದಾಳಿ ನಡೆದಿರುವಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಪ್ರಾಣವನ್ನು ಕಳ್ಕೊಳ್ತಾರೆ. ಒಂದು ವೇಳೆ ಏನಾದರೂ 20 ಅಥವಾ 21ನೇ ತಾರೀಕಿಗೆ ಏನಾದರೂ ದಾಳಿ ಆಗಿದ್ದೇ ಆದರೆ ಆವಾಗ ಏನಂತಂದ್ರೆ ಕಡಿಮೆ ಪ್ರವಾಸಿಗರಿದ್ರು, ಕಡಿಮೆ ಸಾವು ನೋವು ಆಗ್ತಿತ್ತು ಅನ್ನುವಂತಹ ಲೆಕ್ಕಾಚಾರವು ನಡೀತದೆ. ಇದು NIA ತನಿಖೆ ತಂಡ ಸಂದರ್ಭದಲ್ಲಿ ಅಂತಂದ್ರೆ ಬರ್ತಾ ಇರುವಂತಹ ಮಾಹಿತಿ. ಇಲ್ಲವಾದ್ರೆ 2 ದಿವಸಗಳ ಮುಂಚಿತವಾಗಿ ಅತಿ ದೊಡ್ಡದಾದಂತಹ ಅಂದ್ರೆ ಅಟ್ಯಾಕ್ ಆಗ್ತಾ ಇತ್ತು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂತದ್ದು. ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.